ಹೀಗೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾಯ್ತು. ಇಲ್ಲಿಗೆ ಕಮಲ ದಂಗೆ ಅಂತ್ಯ ಆಯ್ತಾ ಅಥವಾ ಇಲ್ಲಿಂದಲೇ ಇದೀಗ ಮತ್ತೆ ಆರಂಭ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಯತ್ನಾಳ್ಗೆ ಗೇಟ್ ಪಾಸ್ ಕೊಡುವ ಮೊದಲೇ ನಿನ್ನೆ ಎರಡೂ ಬಣಕ್ಕೂ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು. ಆ ನೋಟಿಸ್ ಪಡೆದಂತವರೆಲ್ಲ ಇದೀಗ ಗರಂ ಆಗಿದ್ದಾರೆ. ಯತ್ನಾಳ್ಗೆ ಗೇಟ್ ಪಾಸ್, ಎರಡು ಬಣಕ್ಕೂ ನೋಟಿಸ್. ರಾಜ್ಯ ಕಮಲದ ದಂಗೆ ಅಂತ್ಯಾನ ಆರಂಭಾನ? ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಈ ಉಚ್ಚಾಟನೆಗೂ ಮುನ್ನ ವಿಜಯೇಂದ್ರ ವಿರುದ್ಧ ಗುಡುಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರಗೂ ನೋಟಿಸ್ ಕೊಡಬೇಕು ಎಂದಿದ್ರು. ಇದರ ಜೊತೆಗೆ ವಿಜಯೇಂದ್ರಗೂ ಸಹ ನೋಟಿಸ್ ಕೊಡಬೇಕು. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ. ಯಡಿಯೂರಪ್ಪನವ್ರ ಮನೆಯಲ್ಲಿ ಭಿನ್ನಾಮತೀಯ ಕೆಲವೊಂದು ಮಾಜಿ ಶಾಸಕರ ಸಭೆ ಮಾಡಿರುವುದರ ಮೂಲಕ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷಮ್ಯವಾದಂಥ ಅಪರಾಧ ಮಾಡಿದ್ರಿಂದ ಅವರಿಗೆ ಒಂದು ಕಠಿಣವಾದಂಥ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡಿದೆ. ವಿಜಯೇಂದ್ರ ಬಣಕ್ಕೂ ನೋಟಿಸ್ ನೀಡಿದ್ದಕ್ಕೆ ಯತ್ನಾಳ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಭೆ ಮಾಡಿದ್ದವರೇ ಅವರೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ. ಹಾಗಾದ್ರೆ ನಿನ್ನೆ ಯಾರ್ಯಾರಿಗೆ ನೋಟಿಸ್ ಕೊಡಲಾಗಿತ್ತು ಅಂತ ನೋಡೋದಾದ್ರೆ, ಪಕ್ಷದ ಆಂತರಿಕ ವಿಚಾರವನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆ ಮಾಡಿದ ಆರೋಪದ ಮೇಲೆ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೂ ಬಿಪಿ ಹರೀಶ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಇದರ ಜೊತೆಗೆ ಯಡಿಯೂರಪ್ಪನವರ ಆಪ್ತರಾದ ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಹೈಕಮಾಂಡ್ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ರಾಜ್ಯಾಧ್ಯಕ್ಷರು ಟೀಕೆ ಮಾಡಿದ್ರೆ ಬಹಳ ಒಳ್ಳೆ ನಕ್ಕದ್ನ. ಅರೆ ನೀವೇ ರಾಷ್ಟ್ರೀಯ ನಾಯಕರು, ವಿಜಯೇಂದ್ರ ಅಧ್ಯಕ್ಷರು ಮಾಡಿದ್ರಿ, ಯಡಿಯೂರಪ್ಪನವ್ರ ಅಧ್ಯಕ್ಷರು ಮಾಡಿದ್ರಿ. ಅಂತವ್ರನ್ನ ಟೀಕೆ ಮಾಡಿದಾಗ ಅವರಿಗೆ ಪಕ್ಷದ ಉಚ್ಚಾಟನೆ ಇಲ್ಲ ಅಂದ್ರೆ ರಾಜ್ಯದ ಅಧ್ಯಕ್ಷರನ್ನ ಬಿಜೆಪಿ ಡಿಫೆಂಡ್ ಮಾಡ್ಕೊಂಡು ಅಪರಾಧನ? ಹಂಗೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡಿದ್ರೆ, ವಿಜಯೇಂದ್ರ ವಿರುದ್ಧ ಟೀಕೆ, ರಾಜ್ಯದ ಅಧ್ಯಕ್ಷ ವಿರುದ್ಧ ಟೀಕೆ ಮಾಡಿದ್ರೆ ರೇಣುಕಾಚಾರ್ಯ ಬಹಳ ಒಳ್ಳೆ ನಕ್ಕದ್ದು. ನಾವು ನಮ್ಮ ವಿಚಾರಗಳನ್ನ ಎಲ್ಲ ಅವ್ರ ಮುಂದೆ ಇಡ್ತೇವೆ. ಅವರು ಏನ್ ತೀರ್ಮಾನ ತಗೊಂತಾರೋ ಅವರಿಗೆ ನಾವು ಬದ್ಧರಾಗಿರ್ತೇವೆ. ಹಾಗಾಗಿ ಹೈಕಮಾಂಡ್ಗೆ ಮೀರಿ, ಹೈಕಮಾಂಡ್ಗೆ ವಿರುದ್ಧವಾಗಿ, ಪಾರ್ಟಿಗೆ ವಿರುದ್ಧವಾಗಿ, ಪಾರ್ಟಿ ಅಧ್ಯಕ್ಷರಿಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೆ ಯಾವತ್ತೂ ಮಾತಾಡಿಲ್ಲ, ಮುಂದಕ್ಕೂ ಕೂಡ ಮಾತಾಡುವುದಿಲ್ಲ. ಶಿವರಾಮ್ ಹೆಬ್ಬಾರ್ ನೋಟಿಸ್ನಿಂದ ನನಗೆ ಯಾವ ಭಯವೂ ಇಲ್ಲ, ಹೈಕಮಾಂಡ್ಗೆ ಉತ್ತರಿಸ್ತೇನೆ ಅಂತ ಹೇಳಿದ್ದಾರೆ. ದೊಡ್ಡ ನಾಯಕರಿಂದಲೇ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ, ಆದರೆ ಸಣ್ಣ ಪುಟ್ಟ ನಾಯಕರ ಮೇಲೆ ಯಾಕೆ ಕ್ರಮ ಅಂತ ಸೋಮಶೇಖರ್ ಪ್ರಶ್ನಿಸಿದ್ದಾರೆ. ನೋಟಿಸು ನಿನ್ನೆ ರಾತ್ರಿ ಬಂದು ತಲುಪಿದೆ. ಮೇಯರ್ ಮೇಲೆ, ನನ್ನ ಮೇಲಲ್ಲಿ ನೋಟಿಸನ್ನು ಹಾಕಿದ್ದಾರೆ. ಏನು ನೋಟಿಸ್ನಲ್ಲಿ ಏನೇನು ಕೇಳಿದಾಗ ಅದಕ್ಕೆಲ್ಲ ಸೂಕ್ತವಂತ ಉತ್ತರವನ್ನು ಅವರು ಕೊಟ್ಟಂಥ ಗಡುವಿನ ಒಳಗೆ ಕಳಿಸ್ಕೊಡ್ತಾ ಇದ್ದೀವಿ. ನಾನಾಗಲಿ ಸೋಮಶೇಖರ್ ಆಗಲಿ. ಎಲ್ಲದಕ್ಕಿಂತ ಮಿಕ್ಕಾಗಿ ಈ ನಮ್ಮ ಕನ್ನಡದಲ್ಲಿ ಏನೋ ಗಾದೆ ಮಾತು ಹೇಳ್ತಾರೆ, ಜೈ ಹಾಕೋನೇ ಬೇರೆ, ಜಿಲೇಬಿ ತಿನ್ನೋನೇ ಬೇರೆ, ಜೈಲಿಗೆ ಹೋಗೋನೇ ಬೇರೆ. ನನಗೆ ಹರಿಯ ಶಾಸಕ ಹರೀಶನ ಬಗ್ಗೆ ಹಾಗೆ ಅನಿಸ್ತು. ಒಬ್ಬ ಅಮಾಯಕನ ತಗೊಂಡೋಗಿ ನೋಟಿಸ್ ಕೊಡಿಸಿ ಬಲಿ ಹಾಕಿದ್ರು. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಇಟ್ಟು ಚುನಾವಣೆ ಮಾಡ್ತೇವೆ. ಚುನಾವಣೆ ಆದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಇದ್ರೆ ಯಾರಾದ್ರೂ ಭೇಟಿ ಮಾಡ್ತೇನೆ. ಯಾವ ಕಾರಣಕ್ಕೂ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂತ ಯಾವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸಲಿಲ್ಲ. ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾಧ್ಯಮದ ಮೂಲಕ ಹೇಳಿಕೆ ಕೊಡ್ತಿರೋ ವಿಚಾರವಾಗಿ ವಿವರಣೆಯನ್ನು ಕೇಳಿದ್ದಾರೆ. ಅದರಲ್ಲೂ 72 ಗಂಟೆ ಒಳಗಾಗಿ ವಿವರಣೆಯನ್ನು ಕೇಳಿದ್ದಾರೆ. 72 ಗಂಟೆ ಒಳಗಾಗಿ ನಾನು ನಮ್ಮ ರಾಷ್ಟ್ರೀಯ ಡಿಸಿಪ್ಲಿನರಿ ಕಮಿಟಿಯ ಕಾರ್ಯದರ್ಶಿಗಳವರಿಗೆ ನಾನು ಉತ್ತರವನ್ನು ಕೊಡ್ತೇನೆ. ವಿಜಯೇಂದ್ರ ಬಣ ಮತ್ತು ವಿರೋಧಿ ಬಣ ಎರಡೂ ಕಡೆಯವರಿಗೂ ಹೈಕಮಾಂಡ್ ಶೋಕಾಸ್ ನೋಟಿಸ್ ಶಾಕ್ ಕೊಟ್ಟಿದೆ. ಇದು ಮತ್ಯಾವ ರೀತಿ ಬಣಕದನಕ್ಕೆ ನಾಂದಿ ಹಾಡುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.